ಹಾಯ್ ಗಾಯ್ಸ್, ನನ್ನ ಎಲ್ಲ ಕೆಲಸ ಇವಾಗ ಎಂಡಾಯಿತು. ಸೊ ಇನ್ನು ನಾನು ನಿಮಗೆ ಮತ್ತೆ ಲಾಗನ್ನು ಕಂಪ್ಲೀಟ್ ಮಾಡ್ತೇನೆ. ಸೊ ನೋಡಿ, ನನ್ನದು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಆಯಿತು. ಇನ್ನು ಇವಾಗ ಪದಾರ್ಥ ಅಮ್ಮ ಮಾಡ್ತಿದ್ದಾರೆ. ಪದಾರ್ಥ ನಮಗೆ ಮನೆಯಲ್ಲಿ ಚಿಕನ್ ಪದಾರ್ಥ, ಅದರದ್ದು ನಾನು ಲಾಗ್ ಮಾಡೋದಿಲ್ಲ. ಅಮ್ಮ ಪದಾರ್ಥ ಮಾಡ್ತಿದ್ದಾರೆ, ಅದಕ್ಕೆ ಇನ್ನು ಮತ್ತೆ ಊಟ ಮಾಡೋದು. ನಾನು ಇನ್ನು ಫ್ರೆಶ್ ಅಪ್ ಆಗಿ ಬರ್ತೇನೆ. ಫ್ರೆಶ್ ಅಪ್ ಆಗಿ ಬಂದಮೇಲೆ ನೆಕ್ಸ್ಟ್ ಲಾಗನ್ನು ನಾನು ಕಂಟಿನ್ಯೂ ಮಾಡ್ತೇನೆ. ಓಕೆ, ಬಾಯ್ ಬಾಯ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಐಶು ಕ್ರಿಯೇಷನ್. ಗೈಸ್, ನಾನೀಗ ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಆವಾಗ ಲಾಗ್ ಮಾಡಿದ್ನಲ್ಲ, ಅದೇ ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇದು ಒನ್ ಡೇ ಲಾಗ್. ಓಕೆ, ಬಟ್ ನಾನಿವಾಗ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಬಂದೆ. ನೀವು ಅನ್ಕೋಬೇಡಿ ಇದು ಇನ್ನೊಂದು ಡೇ ಲಾಗ್ ಅಂತ. ಇಲ್ಲ, ಇದು ಒನ್ ಡೇ ಲಾಗ್. ಸೊ ನನ್ನೆಲ್ಲ ಕೆಲಸ ಎಲ್ಲ ಆಗಿ ನಾನು ಫ್ರೆಶ್ ಅಪ್ ಆಗಿ ಬಂದು ಮತ್ತೆ ಲಾಗ್ ಮಾಡಲಿಕ್ಕೆ ಬಂದದ್ದು. ನೋಡಿ, ಸ್ನಾನ ಮಾಡಿದ್ದೇನೆ. ಹೇರ್ ಇನ್ನೂ ಕೂಡ ಡ್ರೈ ಆಗಲಿಲ್ಲ, ಹಾಗೆ ಇದೆ. ಈಗ ಇವಾಗ ಊಟ ಮಾಡಬೇಕು. ನಾನು ಊಟ ಮಾಡಲಿಲ್ಲ, ಸೊ ಊಟ ಮಾಡ್ತೇನೆ. ಬನ್ನಿ ಊಟ ಮಾಡುವ. ನಿಮ್ಮದೆಲ್ಲ ಊಟ ಆಯಿತಾ? ಹಾಯ್ ಗಾಯ್ಸ್, ಇವಾಗ ನಾನು ಊಟ ಮಾಡ್ತಿದ್ದೇನೆ. ಟೈಮ್ ಎಷ್ಟಾಯಿತು ಗೊತ್ತಾ? 2:42ಗೆ ಊಟ ಕೂಡ ಅಲ್ಲ, ನಾನು ಮೂಡೆ ತಿಂತಾ ಇದ್ದೇನೆ. ನೋಡಿ, ಇದು ಮೂಡೆ ಮತ್ತು ಚಿಕನ್ ಪದಾರ್ಥ ಇದೆ. ನೋಡಿ ಇಲ್ಲಿ, ನೋಡಿ ಚಿಕನ್ ಪೀಸ್ ಕಾಣ್ತಾ ಉಂಟಾ? ಅದನ್ನು ತಿಂತಾ ಇದ್ದೀನಿ ಇವಾಗ. ನಾನು ಇಷ್ಟೊತ್ತಲ್ಲಿ ಲೇಟ್ ಆಯಿತು. ಇವತ್ತು ಲೇಟ್ ಊಟ ಮಾಡಿದ್ದು, ಹಸಿವಾಗಲಿಲ್ಲ, ಏನೋ ಗೊತ್ತಿಲ್ಲ ಅದಕ್ಕೆ. ನೋಡಿ, ತುಂಬ ಟೇಸ್ಟ್ ಆಗಿದೆ. ಇದು ನೋಡಿ ಅಂತೆ, ಶುಂಠಿ. ನಾನು ಚಿಕನ್ ಅಂತ ತಿಂದದ್ದು. ನೋಡಿ, ಗೊತ್ತೇ ಆಗೋದಿಲ್ಲ. ಖಾರ ಆಗ್ತಾಯಿದೆ. ನನ್ನ ನಾಯಿ ಕೂಡ ಕೇಳ್ತಾ ಇದೆ, ನನಗೆ ಚಿಕನ್ ಪೀಸ್ ಹಾಕು ಅಂತ. ಅದಕ್ಕೆ ಅದರದ್ದು ಊಟ ಆಯಿತು. ಅದರದ್ದು ಊಟ 1 ಗಂಟೆ ಆಗಿದೆ. ನನ್ನದು ಊಟ ಇಷ್ಟು ಲೇಟ್. ನನಗೆ ಹುಷಾರಿಲ್ಲ ಗಾಯ್ಸ್, ಶೀತ ಆಗಿದೆ, ಕೆಮ್ಮು. ಈ ಬಿಸಿಲಿಗೆ ಅದು ಜಾಸ್ತಿ ಕುಡಿದು ಸ್ಟಾರ್ಟ್ ಆಗಿದೆ. ಓಕೆ ಗೈಸ್, ನಾನು ನಿಮಗೆ ಊಟ ಆದಮೇಲೆ ಮತ್ತೆ ಸಿಗ್ತೇನೆ. ಬಾಯ್ ಬಾಯ್. ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ಗೈಸ್, ಇವತ್ತು ಎಂತ ಗೊತ್ತುಂಟ, ನನ್ನ ನೋಡಿ ನೇಲ್ ಆರ್ಟ್ ಉಂಟಲ್ಲ, ನೋಡಿ ಈಗ ನಾನು ನೇಲ್ ಆರ್ಟನ್ನು ಕಟ್ ಮಾಡ್ತೇನೆ. ನೋಡಿ, 2 ಕೈಗೆ ಕೂಡ ಹಾಕಿದ್ದೆ. ಈ ಕೈಗೆ ಕೂಡ ಹಾಕಿದ್ದೆ, ಅದು ನಾನು ಫುಲ್ಲು ಕಟ್ ಮಾಡಿದ್ದೇನೆ. ಸೊ ಈಗ ಈ ಕೈದ್ದು ಕಟ್ ಮಾಡ್ತೇನೆ. ಸೊ ಬನ್ನಿ ನೀವು ಕೂಡ ಹೇಗೆ ನೇಲ್ ಆರ್ಟ್ ಕಟ್ ಮಾಡೋದು. ನನ್ನದು ಕೂಡ ಇತ್ತು, ನಾನು ತೆಗೆದಿ. ಹೌದು, ಅವಳು ತೆಗೆದಿದ್ದಾಳೆ, ನಂದು ನಾನೇ ತೆಗೆದಿದ್ದೇನೆ ನೇಲ್ ಆರ್ಟ್. ಎಂತ ಉಗುರು ಇದ್ದಿತ್ತು. ಓಕೆ ಗೈಸ್, ಬನ್ನಿ ನಾವು ನೋಡುವ ನೇಲ್ ಆರ್ಟನ್ನು ಹೇಗೆ ಕಟ್ ಮಾಡೋದು ಅಂತ. ಅದು ನನಗೆ ತುಂಬ ಇರಿಟೇಷನ್ ಆಗ್ತಿದೆ. ನೋಡಿ, ಬಟ್ಟೆ ಎಲ್ಲ ಒಗಿಲಿಕ್ಕೆ ಆಗೋದಿಲ್ಲ ಮನೆಯಲ್ಲಿ, ಹಾಗೆ ಇಟ್ಟಿದ್ದೇನೆ. ಬಟ್ಟೆ ಮೊನ್ನೆಯಿಂದ ಒಗಿಲಿಲ್ಲ, ಅದು ಎಲ್ಲ ಫುಲ್ಲು ಕಟ್ ಆಗ್ತದೆ. ಅದಕ್ಕೆ ಎಲ್ಲ ಜುಂಚು ಥರ ಬಂದಿದೆ. ಮತ್ತು ಕೂದಲು ಸ್ನಾನ ಮಾಡುವಾಗ ಎಲ್ಲ ಹೀಗೆ ಅದರೊಳಗೆ ಹೋಗ್ತದೆ, ಮತ್ತು ಕೂದಲು ಬಾಚಿಗೆ ಕೂಡ ಆಗಲ್ಲ. ಅದಕ್ಕೆ ನಾನಿವಾಗ ಕಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಹೌದು, ಇದು ಕನ್ನಡ ಲಾಗ್. ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ, ಸಹಕರಿಸಿ. ನನಗೆ ಕನ್ನಡ ಬರಲ್ಲ. ಅಬ್ಬಾ, ನೀನು ಹಾಗೆ ತೆಗಿಬೇಡ, ಅದು ನನಗೆ ನೋವಾಗ್ತದೆ. ಸ್ವಲ್ಪ ಮೆಲ್ಲ ತೆಗಿತಿದ್ದೇವೆ. ಗೈಸ್ ನೋಡಿ, ನಾವು ಹಾಕಿದಂಥ ನೇಲ್ ಆರ್ಟನ್ನು ತೆಗಿಲಿಕ್ಕೆ ಎಷ್ಟು ಭಂಗ ಬರ್ತಾಯಿದ್ದೇವೆ, ಎಷ್ಟು ಕಷ್ಟ ಬರ್ತಾಯಿದ್ದೇವೆ. ಅವರು ನಮಗೆ ನೇಲ್ ಆರ್ಟ್ ಹಾಕುವಾಗ ಕೂಡ ಅಷ್ಟೇ ನೋವಾಗಿತ್ತು, ತೆಗಿವಾಗ ಅದಕ್ಕಿಂತ ಡಬಲ್ ನೋವಾಗ್ತಾ ಉಂಟು ಅಲ್ಲ. ಅದು ಬಿಸಿ ಮಾಡಿದರು ನೇಲನ್ನು. ಎಸ್ ನೋಡಿ, ಇಷ್ಟು ಕಟ್ಟಾಯಿತು.
ಹಾಂ ನೀವು ಕಟ್ ಮಾಡಿ. ಅದರಲ್ಲಿ ನಿಮ್ಮ ಕೈಯೇ ದೊಡ್ಡ ದೊಡ್ಡದು ಬೆಲ್ತ್. ಅದು ಒಳಗಿದು ಉಗುರಿರಲಿ. ಆಯ್ತಲ್ಲ, ಬೇರೆ 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 ಉಗುರು. ಮೆಲ್ಲ ಮುರಿ ಮರೆ. ಹಾಯ್ ಗಾಯ್ಸ್, ನೋಡಿ ನಂದು ನೇಲ್ ಕಟ್ಟಿಂಗ್ ಆಯಿತು ನೋಡಿ. ಎಷ್ಟು ನೋವಾಯಿತು ನನಗೆ ನೇಲ್ ಕಟ್ ಮಾಡುವಾಗ. ನೋಡಿ, ಅದು ತುಂಬ ಅಂದರೆ ಮಿಷಿನಲ್ಲಿ ಇಟ್ಟದಲ್ಲ, ಅದು ನೇಲ್ ಆರ್ಟ್ ಮಾಡುವಾಗ ಅದು ತುಂಬ ಅಂದರೆ ತುಂಬ ನೋವಾಗ್ತದೆ ತೆಗೆಯುವಾಗ. ತುಂಬ ಕಷ್ಟಪಟ್ಟು ತೆಗೆದದ್ದು. ನನಗೆ ಅದು ಏನೋ ಗೊತ್ತಿಲ್ಲ, ಇರಿಟೇಷನ್ ಆಗ್ತಾಯಿತ್ತು. ಮನೆಯಲ್ಲೆಲ್ಲ ಕರೆಕ್ಟಾಗಿ ಕೆಲಸ ಮಾಡಲಿಕ್ಕೇನು ಆಗ್ತಾ ಇರಲಿಲ್ಲ. ಅದಕ್ಕೆ ಅಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಿದ್ದೇನೆ. Okay guys, thank you.